ಹಲೋ ಎವ್ರಿವಾನ್. ಇವತ್ತು ಮಾರ್ನಿಂಗ್ ಒಂದು ಒಳ್ಳೆ ಲುಕ್ ಕ್ರಿಯೇಟ್ ಮಾಡೋಣ ಅಂದ್ಕೊಂಡೆ, ಬಟ್ ಈ ಡಾರ್ಕ್ ಸರ್ಕಲ್ಸ್, ಸ್ವಲ್ಪ ಲೈಟಾಗಿ ರೆಡ್ ಮಾರ್ಕ್ಸಸ್ ಇದೆಲ್ಲ ಇತ್ತು. ಸೊ ಇದನ್ನೆಲ್ಲ ಇಗ್ನೋರ್ ಮಾಡ್ತಾ ಒಂದು ಒಳ್ಳೆ ಲುಕ್ಕನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣವಾ? ಹಾಗಿದ್ರೆ ಯಾಕ್ಲೆಟ್ ಬನ್ನಿ. ಮೊದಲಿಗೆ ನಾನು ನನ್ನ ಫೇಸಿಗೆ ಟೋನರ್ನ ಅಪ್ಲಿಕೇಶನ್ ಮಾಡ್ತಿದ್ದೀನಿ. ಫುಲ್ಲು ಟೋನ್ ಅಪ್ಲಿಕೇಶನ್ ಆದಮೇಲೆ ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಟ್ಟು ನನ್ನ ಫೇವ್ರೇಟ್ ಮಾಯ್ಶ್ಚರೈಸರ್ನ ಅಪ್ಲಿಕೇಶನ್ ಮಾಡ್ಕೊಳ್ತಿದ್ದೀನಿ. ಈ ಮಾಯ್ಶ್ಚರೈಸರ್ ಬಂದು ನಿಮಗೆ ಸ್ವಲ್ಪ ಫೌಂಡೇಶನ್ ಟೈಪಲ್ಲೇ ಕಲರ್ನಲ್ಲಿ ಕಾಣಿಸುತ್ತೆ, ಬಟ್ ಇದು ಮಾಯ್ಶ್ಚರೈಸರ್ ಅಷ್ಟೇ, ಫೌಂಡೇಶನ್ ಅಲ್ಲ ಯಾವುದೇ ರೀತಿ. ಮತ್ತು ಈ ಒಂದು ಲುಕ್ಕಲ್ಲಿ ನಾನು ಫೌಂಡೇಶನ್ ಆಗಲಿ ಅಥವಾ ಕಲರ್ ಕರೆಕ್ಟರ್ ಆಗಲಿ ಏನನ್ನು ಯೂಸ್ ಮಾಡ್ತಿಲ್ಲ. ನೀವು ನೋಡ್ತಿದ್ದೀರಾ, ನೀಟಾಗಿ ಫೌಂಡೇಶನ್ ಲುಕ್ ಕೊಟ್ಟಿತ್ತು. ನೆಕ್ಸ್ಟ್ ನನ್ನ ಫೇವ್ರೆಟ್ ಕಾಂಪ್ಯಾಕ್ಟ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀಟಾಗಿ ಮ್ಯಾಟ್ ಫಿನಿಶಿಂಗ್ ಲುಕ್ಕನ್ನು ಇದು ನೀವು ಕೊಡುತ್ತೆ. ನೋಡ್ತಿದ್ದೀರಲ್ಲ, ಜಸ್ಟ್ ನಾನು ಹಾಫ್ ಫೇಸ್ಗೆ ಅಪ್ಲಿಕೇಶನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಕ್ಯೂಟಾಗಿ ನೀಟಾಗಿ ಬ್ಲೆಂಡ್ ಆಗ್ತಿದೆ. ಇದೇ ಥರ ಫುಲ್ ಫೇಸ್ ಅಪ್ಲಿಕೇಶನ್ ಮಾಡ್ಕೊಳ್ಳೋಣ ನೀಟಾಗಿ. ಫುಲ್ ಫೇಸ್ ನೀಟಾಗಿ ಅಪ್ಲಿಕೇಶನ್ ಆದಮೇಲೆ ನಮ್ಮ ಫೇಸ್ ಯಾವ ಥರ ಕಾಣುತ್ತೆ ಗೊತ್ತಾ? ಈ ಥರ ಕಾಣಿಸುತ್ತೆ ನೋಡಿ. ಈಗ ನೋಡಿದ್ರಲ್ಲ, ಈ ಥರ ಇರುತ್ತೆ. ಸೊ ಎಕ್ಸ್ಟ್ರಾ ಏನು ಪೌಡರ್ ಇದೆ ಅದನ್ನು ನನ್ನ ಫ್ಲಫಿ ಬ್ರಷಿಂದ ನೀಟಾಗಿ ರಿಮೂವ್ ಮಾಡ್ಕೊಳ್ತೀನಿ. ಫುಲ್ಲು ಫೇಸ್ ನೀಟಾಗಿ ರಿಮೂವ್ ಮಾಡ್ತೀನಿ. ಈ ಥರ ನೀಟಾಗಿ ರಿಮೂವ್ ಆದಮೇಲೆ ನೆಕ್ಸ್ಟ್ ನನ್ನ ಸ್ಟೆಪ್ ಏನಂತ ನೀವು ಗೆಸ್ ಮಾಡಿ ನೋಡೋಣ. ಎಸ್, ಕರೆಕ್ಟ್, ಐ ಮೇಕಪ್ ಬಂದಾಗ ನನಗೆ ಜಾಸ್ತಿ ಐ ಮೇಕಪ್ ಇಷ್ಟ ಆಗಲ್ಲ. ಬಿಕಾಸ್ ನನಗೆ ಐ ಲಿಡ್ ಗ್ಯಾಪ್ ತುಂಬ ಕಮ್ಮಿ ಇರೋದ್ರಿಂದ ಜಸ್ಟ್ ಲೈಟ್ ಬ್ರೌನ್ ಶೇಡಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ಬಟ್ ನನ್ನ ಫೇಸ್ ಎಕ್ಸ್ಪ್ರೆಷನ್ನ ನೀವು ಇಗ್ನೋರ್ ಮಾಡಲೇಬೇಕು. ಯಾಕೆಂದರೆ ಐ ಮೇಕಪ್ ಮಾಡುವಾಗ ಎಲ್ಲ ಗರ್ಲ್ಸ್ಗೂ ಸೇಮ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇಗ್ನೋರ್ ಮಾಡಿ, ಥ್ಯಾಂಕ್ಸ್. ನೆಕ್ಸ್ಟ್ ನೀಟಾಗಿ ಬ್ಲೆಂಡ್ ಮಾಡೋಣ. ಫುಲ್ಲು ನೀಟಾಗಿ ಬ್ಲೆಂಡ್ ಆದಮೇಲೆ ಒಂದು ನೀಟಾಗಿ ಐಲೈನರ್ನಲ್ಲಿ ವಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಶುಗರ್ ಕಾಸ್ಮೆಟಿಕ್ದು ಲೈನರ್ ಯೂಸ್ ಮಾಡಿದ್ದು. ಇದಾದಮೇಲೆ ನೆಕ್ಸ್ಟ್ ಮಸ್ಕರ. ನನಗೆ ಆ್ಯಕ್ಚುಲಿ ಲ್ಯಾಶಸ್ ತುಂಬಾ ಕಮ್ಮಿ ಇದೆ. ಲೋಯರ್ ಲ್ಯಾಶಸ್ ಆಗಲಿ ಅಪ್ಪರ್ ಲ್ಯಾಶಸ್ ಆಗಲಿ ತುಂಬ ಕಮ್ಮಿ ಇರೋದ್ರಿಂದ ನಾನು ಈ ಮಾರ್ಸ್ ಪ್ರಾಡಕ್ಟ್ನಲ್ಲಿರುವಂಥ ಮಸ್ಕಾರನ ಯೂಸ್ ಮಾಡ್ತಿದ್ದೀನಿ. ಇದು ಸ್ವಲ್ಪ ಥಿಕ್ ಆ್ಯಂಡ್ ಬೋಲ್ಡ್ ಲುಕ್ಕನ್ನು ಕೊಡುತ್ತೆ. ಸೊ ನೋಡ್ತಿದ್ದೀರಲ್ಲ, ಈ ಥರ ಲೋಯರ್ ಲ್ಯಾಶಸ್ಗೆ ಲೈಟಾಗಿ ಅಪ್ಲಿಕೇಶನ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ಕಾಜಲ್. ಇದು ರೆನೆ ಅವ್ರದ್ದು, ತುಂಬಾ ಚೆನ್ನಾಗಿದೆ, ಬೋಲ್ಡ್ ಲುಕ್ ಕೊಡುತ್ತೆ. ಕಾರ್ನರ್ನ ನೀಟಾಗಿ ಟಚ್ ಮಾಡ್ತೀನಿ. ಇಲ್ಲಾಂದರೆ ಅದು ನನಗೆ ಯಾಕೋ ಅಷ್ಟು ಸರಿ ಅನಿಸೋದಿಲ್ಲ, ಕಾರ್ನರ್ ಟಚ್ ಆಗಿಲ್ಲ ಅಂದರೆ. ನೀಟಾಗಿ ಈ ಥರ ನೀಟಾಗಿ ಕಾರ್ನರ್ ಟಚ್ ಆಗಿದ ತಕ್ಷಣ ಈ ಥರ ಕಾಣಿಸುತ್ತೆ ಅಲ್ವಾ? ಓಕೆ, ಐ ಮುಗೀತು. ಬಟ್ ಹೇರ್ ಸೆಟ್ ಮಾಡೋದು ತುಂಬಾ ಕಷ್ಟ. ನೆಕ್ಸ್ಟ್ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. ಇಲ್ಲಿ ಶೇಡ್ಲಿ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ, ಇಲ್ಲ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನನ್ನ ಪ್ರತಿಯೊಂದು ಪ್ರಾಡಕ್ಟ್ ಡೀಟೇಲ್ಸ್ನ ಅಪ್ಲೋಡ್ ಮಾಡ್ತೀನಿ. ನೋಡ್ತಿದ್ದೀರಲ್ಲ, ನೀಟಾಗಿ ಅಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಆ್ಯಕ್ಚುಲಿ ತುಂಬಾ ಮಾಯ್ಶ್ಚರೈಸರ್ ಆಗಿರುತ್ತೆ ಲಿಪ್ಸು. ಇಲ್ಲಿ ಬ್ರೇಕ್ಔಟ್ ಎಲ್ಲ ಏನೂ ಆಗೋದಿಲ್ಲ. ಒಂದು ನ್ಯೂಡ್ ಶೇಡಲ್ಲಿ ಅಪ್ಲಿಕೇಶನ್ ತೊಗೊಂಡಿದ್ದೀನಿ. ಚೆನ್ನಾಗಿದೆಲ್ಲ, ಕ್ಯೂಟಾಗಿದೆ. ನೆಕ್ಸ್ಟ್ ಬಂದು ಬ್ಲಷ್ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ, ನನಗೂ ಕೂಡ. ಬಟ್ ನನಗೆ ಜಾಸ್ತಿ ಅಂತ ಅನಿಸ್ಬಾರ್ದು. ಸೊ ಲೈಟಾಗಿ ನಾನು ಅಪ್ಲಿಕೇಶನ್ ಮಾಡ್ಕೊಳ್ತಿದ್ದೀನಿ, ಸಾಕು ಅಲ್ವಾ? ಓಕೆ, ಇದು ಮೇಕಪ್ ಫುಲ್ ಫಿನಿಶ್ ಆದಮೇಲೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಆಬ್ಸಲ್ಯೂಟ್ಲಿ ಬೇಕೇ ಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಫಿಕ್ಸಿಂಗ್ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಆಲ್ ಓವರ್ ಫೇಸ್ ಫುಲ್ಲಾಗಿ ಸ್ಪ್ರೇ ಮಾಡಿ ನೋಡಿ ಎಷ್ಟು ಗ್ಲೋಯಿ ಲುಕ್ ಕೊಡ್ತಿದೆ ಅಲ್ಲ. ಡ್ರೈ ಆಗ್ಲಿಕ್ಕೆ ಬಿಡೋಣ. ಏನೋ ಕಮ್ಮಿ ಅನ್ನಿಸ್ತಿದೆ ಫೇಸಲ್ಲಿ. ಎಸ್, ಅದೇ ಬಿಂದಿ ಇಟ್ಮೇಲೆ ನನ್ನ ಫೈನಲ್ ಲುಕ್ ಈ ಥರ ಇದೆ. ಐ ಹೋಪ್ ನಿಮಗೆ ಈ ಲುಕ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕ್ಯೂಟಾಗಿ ಚೆನ್ನಾಗಿದೆಲ್ಲ. ಓಕೆ, ಇದೇ ಥರ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನೀವೆಲ್ಲರ ಸಪೋರ್ಟ್ ನಮಗೆ ಬೇಕೇ ಬೇಕು. ಪ್ಲೀಸ್ ನನ್ನ ಪೇಜ್ನ ಫಾಲೋ ಮಾಡಿ.
ಇದೇ ರೀತಿ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಏನಾದರೂ ಸ್ವಲ್ಪ ತಪ್ಪು ಅನಿಸಿದರೆ ದಯವಿಟ್ಟು ಕ್ಷಮಿಸಿ. ಏನಾದರೂ ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಿದ್ದರೆ ಅದನ್ನು ಸಹ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಅದನ್ನು ಕೂಡ ನಾನು ತಿದ್ಕೊಳ್ತೀನಿ. ನಿಮ್ಮ ಎಲ್ಲರ ಸಪೋರ್ಟ್ ನಮ್ಮಂಥವರಿಗೆ ಬೇಕೇ ಬೇಕು. ಆ್ಯಕ್ಚುಲಿ ಈಗ ಸ್ಟಾರ್ಟಪ್ ಆಗಿರೋವಂಥ ಈ ಫೀಲ್ಡ್ನಲ್ಲಿ ಎಲ್ರೂ ಚೆನ್ನಾಗಿ ಮುಂದೆ ಹೋಗಬೇಕು ಅಂತಂದರೆ ಸಪೋರ್ಟ್ ಅನ್ನೋದು ಇರಲೇಬೇಕು. ಹಾಗೆ ನಾವು ಮಾಡೋಂಥ ತಪ್ಪು ಸರಿಗಳನ್ನ ತಿದ್ದಿ ಹೇಳೋಂಥವ್ರು ಸಹ ಬೇಕೇ ಬೇಕು. ನೋ ಬ್ಯಾಡ್ ಕಮೆಂಟ್ಸ್ ಪ್ಲೀಸ್. ಥ್ಯಾಂಕ್ ಯು.